ಸದಾರವಿಂದ ಸದ್ಗುರೋ ಪದಾರವಿಂದ ಭೂಮಿಕಾ ಭಜೇಹಮಾನತಃ ಶ್ರಿಯೋ ಜಯಪ್ರದಾ ಸುರಕ್ಷಿಕಾ ಮಿರಾಮಿರೇತಿ ಮಾತರಂ ಸಮಾಹ್ವಯನ್ಮದಂತರಂ ಸುಧಾತಿ ಶಾಹಿ ಸದೃಚಿಂ ದಧಾತ್ಮಖಂಡ ಜೀವಿಕಾಂ. ಓಂ ಶ್ರೀ ಅರವಿಂದ ಮೀರ. ಕಳೆದ ವಾರ ನಾವು ವ್ಯಷ್ಟಿ ಸತ್ತೆಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ವಿ. ನಚಿಕೇತನ 3ನೇ ಪ್ರಶ್ನೆ ಅದಕ್ಕೆ ಅತ್ಯುತ್ತಮವಾದ ಉದಾಹರಣೆ. ಸಾಮಾನ್ಯವಾಗಿ ಎಲ್ಲ ತಾತ್ವಿಕರು ಅದನ್ನು ಆತ್ಮದ ಅಮರತೆಯ ಪ್ರಶ್ನೆ ಅಂತ ಹಗುರವಾಗಿ ಅಥವಾ ತಪ್ಪಾಗಿ ಭಾವಿಸ್ತಾರೆ. ಅದು ಆತ್ಮದ ಅಮರತೆಯ ಪ್ರಶ್ನೆ ಅಲ್ಲ ಅಂತ ಶ್ರೀ ಅರವಿಂದರು ಸ್ಪಷ್ಟವಾಗಿ ದ ಪ್ರಾಬ್ಲಮ್ ಆಫ್ ರೀಬರ್ತ್ನಲ್ಲಿ ಅದರ ಬಗ್ಗೆ ಟಿಪ್ಪಣಿ ಕೊಟ್ಟಿದ್ದಾರೆ. ಇದು ವ್ಯಷ್ಟಿ ಸತ್ತೆಯ ಪ್ರಶ್ನೆ. ಯಾವುದು ಜನ್ಮಾಂತರಗಳಲ್ಲಿ ಬಂದು ವ್ಯಷ್ಟಿಯ ಒಂದು ಜನ್ಮಕ್ಕೂ ಇನ್ನೊಂದು ಜನ್ಮಕ್ಕೂ ಸಂಬಂಧ ಕಲ್ಪಿಸುವಂತ ಚೈತ್ಯ ಪುರುಷದ ಪ್ರಶ್ನೆ. ಹಾಗಾಗಿ ಯಮ ಅದನ್ನ ಅಂತರಾತ್ಮ ಅಂತ ಬೇರೆ ಶಬ್ದ ಕೊಡ್ತಾನೆ. ತಾತ್ವಿಕರು ಅಂತರಾತ್ಮ ಅಂದರೆ ಒಳಗಿನ ಒಂದು ಚೈತನ್ಯ ಸತ್ತೆ, ಹೀಗಷ್ಟೇ ತಿಳ್ಕೊಂಡು ಅದಕ್ಕೆ ನಾನು ಹೇಳಿದ್ದು ಹಗುರವಾಗಿ ತಗೊಂಡು ಅದು ಆತ್ಮದ ಅಮರತೆ ಅಂತ ಅರ್ಥ ಹಚ್ಚಿಬಿಡ್ತಾರೆ. ನೀವು ಆಚಾರ್ಯರ ಭಾಷ್ಯಗಳನ್ನು ನೋಡಿದ್ರೆ ನಾನು ಹೇಳುವುದು ಸತ್ಯ ಹೌದೋ ಅಲ್ಲೋ ಗೊತ್ತಾಗ್ತದೆ. ಶ್ರೀ ಅರವಿಂದರು ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ದಿ ಪ್ರಾಬ್ಲಮ್ ಆಫ್ ರೀಬರ್ತ್ನಲ್ಲಿ ಮತ್ತು ಅವರ ಈ ಚೈತ್ಯ ಪುರುಷದ ಬಗ್ಗೆ ಬರೆದಿರುವಂಥ ಎಲ್ಲ ಬರವಣಿಗೆಗಳಲ್ಲಿ ಅತಿ ಸ್ಪಷ್ಟವಾಗಿ ಹೇಳೋದು ಅಂದರೆ ಇದು ಕೇವಲ ಒಳಗಿನ ಸತ್ಯ ಅಲ್ಲ, ಅತ್ಯಂತ ಒಳಗಿನ ಸತ್ಯ. ಇದು ಆತ್ಮದ ಅಮರತೆಯಲ್ಲ, ಜೀವದ ಇರುವಿಕೆ ಮತ್ತು ಮುಂದುವರಿಕೆ. ಯಮನೇ ಹೇಳ್ತಾನೆ, ಇದನ್ನ ಹಿಂದೆ ದೇವತೆಗಳು ಚರ್ಚೆ ಮಾಡಿದ್ದಾರೆ ನಚಿಕೇತ. ತುಂಬಾ ಕಷ್ಟವಾಗಿರೋದಿದು. ನಿಜ. ನಾವು ಶ್ರೀ ಅರವಿಂದರ ಮತ್ತು ಶ್ರೀಮಾತೆಯವರ ಬೋಧನೆಯ ಬೆಳಕಿನಲ್ಲಿ ಇದನ್ನ ಕಳೆದ ವಾರ ಅರ್ಥ ಮಾಡ್ಕೊಂಡ್ವಿ. ಸ್ವಲ್ಪ ಸರಳವಾಗಿ ಹೇಳಿಬಿಡಬೇಕಂದ್ರೆ, ನಾವು ವ್ಯಷ್ಟಿಯನ್ನ ಕೇವಲ ಸೈಕಾಲಜಿಕಲ್ ಪರ್ಸನಾಲಿಟಿ, ಮನಃಶಾಸ್ತ್ರೀಯ ಅಥವಾ ಮನೋಭೌಮಿಕ ವ್ಯಕ್ತಿತ್ವ ಮಾತ್ರ ಅಂತ ತಿಳಿದ್ರೆ ಆ ವ್ಯಕ್ತಿ ಇರೋದಿಲ್ಲ, ಅವನು ನಾಶವಾಗ್ತಾನ. ಸಂಪೂರ್ಣ ನಾಶವಾಗ್ತಾನ? ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಅವನು ಸಂಪೂರ್ಣ ನಾಶವಾಗ್ತಾನೆ ಅಂದ್ರೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಇರುವ ಸಂಬಂಧ ಏನು? ಈಸ್ ಇಟ್ ಓಟಿಯೋಸ್? ಅದು ಅರ್ಥಹೀನವೇ? ಅಲ್ಲ ಅಂತಾರೆ ಶ್ರೀ ಅರವಿಂದರು. ಹಾಗಾಗಿ ಶ್ರೀಮಾತೆಯವರು ಏನ್ ಹೇಳಿದ್ರು, ಈ ಸಾಯುವ ವ್ಯಕ್ತಿ ಕ್ಷರ ಪುರುಷ, ಸೈಕಾಲಜಿಕಲ್ ಪರ್ಸನಾಲಿಟಿ, ಮತ್ತು ಸಾಯದ ಈ ಆತ್ಮಾನ್ನಿ ಜೀವಾತ್ಮಾನ್ನಿ, ಅವೆರಡರ ನಡುವೆ ಮತ್ತೊಂದಿದೆ, ಅದನ್ನೇ ಚೈತ್ಯ ಪುರುಷ ಅಂತಾರೆ. ಅದು ಜೀವನದ ಸಾರವನ್ನ ಜನ್ಮಾಂತರಕ್ಕೆ ಕೊಂಡೊಯ್ತದೆ. ವ್ಯಷ್ಟಿಯ ಅನುಭವಗಳನ್ನ, ಅನುಭವದ ಸಾರವನ್ನ
ತೆಗೆದುಕೊಂಡು ಮುಂದಿನ ಜನ್ಮಕ್ಕೆ ಹೋಗ್ತದೆ. ಅದು ನಮ್ಮನ್ನ ಮುಂದಿನ ಜನ್ಮಕ್ಕೆ ಒಯ್ಯುವುದಲ್ಲದೆ ಅದರ ಪ್ರಗತಿಯನ್ನ ತೋರಿಸ್ತದೆ. ಈ ಪ್ರಗತಿಯ ಕಾನ್ಸೆಪ್ಟ್, ಪರಿಕಲ್ಪನೆ ನಮ್ಮ ಹಿಂದಿನ ಯಾವುದೇ ತಾತ್ವಿಕರಲ್ಲಿ ಕಂಡುಬರುವುದಿಲ್ಲ. ಗೀತೆಯಲ್ಲೇನು ಒಂದು ರೀತಿ ಇದು ಇದೆ ಅಂತ ಕಂಡು ಬಂದ್ರು ಶ್ರೀ ಮಾತಾರವಿಂದರು ಹೇಳುವಷ್ಟು ಪ್ರಬಲವಾಗಿ ಅರ್ಥಪೂರ್ಣವಾಗಿ ಕಾಣಿಸುವುದಿಲ್ಲ. ಹಾಗಾಗಿನೇ ನಾವು ಬಹಳ ಗಂಭೀರ ರೂಪದಿಂದ ಈ ಚೈತ್ಯ ಪುರುಷವನ್ನ ಅರ್ಥ ಮಾಡ್ಕೋಬೇಕು. ನಾವು ಅದನ್ನೇ ಕಳೆದ ವಾರ ಸ್ವಲ್ಪ ಆಳವಾಗಿ ಈ ವ್ಯಷ್ಟಿ ಸತ್ಯಯ ಪ್ರಶ್ನೆ, ನಚಿಕೇತನ ಪ್ರಶ್ನೆ, ಈ ವ್ಯಷ್ಟಿ ಸತ್ಯಯ ಪ್ರಶ್ನೆ, ಈಗ ಸತ್ತಿರುವ ವ್ಯಕ್ತಿ ಇದ್ದಾನೋ ಅವನು ಇಲ್ಲವೋ, ಅಸ್ತೀತಿ ಚೈಕೆ ನಾಯಮಸ್ತೀತಿ ಚೈಕೆ, ಅವನು ಇದ್ದಾನೆ ಅಂತ ಕೆಲವರು, ಇಲ್ಲ ಅಂತ ಕೆಲವರು. ಅದು ಅಂದ್ರೆ ಈ ವ್ಯಷ್ಟಿ ಸತ್ಯ ಕೇಳ್ತಾ ಇದ್ದಾನ ಅವನು. ಆತ್ಮದ ಅಮರತೆ ನಚಿಕೇತನಿಗೆ ಮೊದಲೇ ಗೊತ್ತಿದೆ, ಅದರ ಬಗ್ಗೆ ಅವನಿಗೆ ಸಂಶಯ ಇಲ್ಲ. ಇದರ ಬಗ್ಗೆ ಇನ್ನೂ ಹೆಚ್ಚು ಆಳವಾಗಿ ತಿಳ್ಕೊಬೇಕನ್ನೋರು ಕಪಾಲಿ ಶಾಸ್ತ್ರಿಗಳ ನಚಿಕೇತ ವಿದ್ಯೆಯನ್ನ ಅವರ ಲೈಟ್ಸ್ ಆನ್ ದ ಉಪನಿಷತ್ನಲ್ಲಿ ನೋಡಬಹುದು. ಎಲ್ಲಾ ತಾತ್ವಿಕರು ದೇ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ದಿ ಥರ್ಡ್ ಕ್ವೆಶ್ಚನ್ ಆಫ್ ನಚಿಕೇತಸ್ ಅಂತ ಕಪಾಲಿ ಶಾಸ್ತ್ರಿಗಳು ದಿಟ್ಟವಾಗಿ ಬರೀತಾರೆ. ಹಾಗಾಗಿ ನಾವು ಅದರ ಆಳಕ್ಕೆ ಹೋಗಿರ್ಬೇಕಾಯ್ತು. ಈಗ ನಾವು ನಮ್ಮ ಚೈತ್ಯ ಪುರುಷದ ಅಧ್ಯಯನವನ್ನು ಮುಂದುವರಿಸ್ತಾ ಮುಂದಿನ ಒಂದು ಅತಿ ಮುಖ್ಯವಾದ ವಿಭಾವನೆ ಅಂದ್ರೆ ಡಬಲ್ ಸೋಲ್ ಅಂತಾರೆ ಶ್ರೀ ಅರವಿಂದರು. ನಮ್ಮಲ್ಲಿ ಎರಡು ಜೀವಗಳಿವೆ. ಒಂದು ಮೇಲಿನ ಕಾಮನಾ ಜೀವ ಅಥವಾ ಬಯಕೆಯ ಜೀವ, ಡಿಸೈರ್ ಸೋಲ್, ಮತ್ತು ಒಳಗೆ ಇರುವಂಥ ಅಂತಃಸ್ಥಲೀಯವಾಗಿರುವಂಥ ಸಬ್ಲಿಮಿನಲ್ ಅಥವಾ ಚೈತ್ಯ ಪುರುಷ, ಚೈತ್ಯ ಘಟಕ, ಸೈಕಿಕ್ ಎಲಿಮೆಂಟ್. ಶ್ರೀ ಅರವಿಂದರು ಹೀಗೆ ಬರೀತಾರೆ: ತೋರ್ಕೆಯ ಮೇಲಿನ ಕಾಮನಾ ಜೀವ ಯಾವುದು ನಮ್ಮ ಪ್ರಾಣಿಕ ಸೆಳೆತಗಳಲ್ಲಿ, ಸಂವೇದನೆಗಳಲ್ಲಿ, ಸೌಂದರ್ಯ ಪ್ರಜ್ಞೆಯಲ್ಲಿ, ಶಕ್ತಿ, ಜ್ಞಾನ, ಸಂತೋಷಗಳಿಗಾಗಿಯೇ ಹಂಬಲಿಸುವ ಮಾನಸದಲ್ಲಿ ಕೆಲಸ ಮಾಡುತ್ತದೆಯೋ ಅದು ನಮ್ಮ ಕಾಮನಾ ಜೀವ. ಕುತೂಹಲಕಾರಿಯಾಗಿ ಸೌಂದರ್ಯ ಪ್ರಜ್ಞೆಯಲ್ಲಿ ಅಂತಾರೆ. ಇದು ಬಹಳ ಆಳವಾಗಿ ಹೋಗಬೇಕಾಗಿರುವಂತಹ ಒಂದು ಸಂಗತಿ. ನಮಗೆ ಅಷ್ಟೊಂದು ಸಮಯ ಇದರ ಬಗ್ಗೆ ಇಲ್ಲ, ಹಾಗಾಗಿ ನಾವು ಅಷ್ಟೇ ತಿಳ್ಕೊಳ್ಳುವ. ಇನ್ನೊಂದು ಅತಿ ಒಳಗಿನ ಅತ್ಯಂತ ಆಳದ ಸತ್ಯ ಆಗಿರುವಂತ ಈ ಚೈತ್ಯ ಘಟಕ ಅಥವಾ ಅದೇ ನಮ್ಮ ನಿಜ ಜೀವ. ಇನ್ನೊಂದು ಅಂತಸ್ಥಲೀಯ ಚೈತ್ಯ ಘಟಕ, ಬೆಳಕಿನ ಪ್ರೇಮದ, ಉಲ್ಲಾಸದ, ನಿರ್ಮಲ ಶಕ್ತಿ, ಸತ್ಯಯ ಶುದ್ಧ ಸಾರ. ಇದೇ ನಮ್ಮ ನಿಜ ಜೀವ. ಹೊರಗಿನ ಚೈತ್ಯ ಅಸ್ತಿತ್ವದ ರೂಪದ ಹಿಂದಿರುವಂತಹದು. ಇಟ್ ಈಸ್ ಬಿಹೈಂಡ್. ನಮ್ಮ ಹೃದಯದ ಕೇಂದ್ರದ ಹಿಂಬದಿಯಲ್ಲಿದ್ದು ನಮ್ಮ ಸತ್ಯಯ ಭೌತಿಕ ಪ್ರಾಣಿಕ ಮಾನಸಗಳನ್ನ
ಮುನ್ನಡೆಸುವಂಥದ್ದು, ಅವುಗಳಿಗೆ ಸೂಚನೆ ಕೊಡುವಂಥದ್ದು. ಅದು ಸೂಚನೆ ಕೊಟ್ಟಿದೆ ಅಂದಾಕ್ಷಣ ಇವು ಕೇಳ್ತವೆ ಅಂತ ಅರ್ಥ ಅಲ್ಲ. ಅವು ಧಿಕ್ಕರಿಸ್ತವೆ ಪ್ರಾರಂಭದಲ್ಲಿ. ಆದರೆ ಚೈತ್ಯದ ಕಾರ್ಯವೇ ಅದಾಗಿರೋದ್ರಿಂದ ಅದು ಸದಾ ಈ ಸೂಚನೆಗಳನ್ನ ಕೊಡ್ತದೆ. ಮುಂದೆ ನಾವು ಚೈತ್ಯದ ಕಾರ್ಯಭಾರ ಏನಿದೆ ಅದಕ್ಕೆ ಬಂದಾಗ ಹೆಚ್ಚು ಆಳವಾಗಿ ಇದನ್ನ ನಾವು ತಿಳ್ಕೊಳ್ಳೋಣ. ಯಾವಾಗ ಈ ವಿಶಾಲ ನಿರ್ಮಲ ಚೈತ್ಯ ಘಟಕದ ಪ್ರತಿಫಲನವು ಬಾಹ್ಯದಲ್ಲಿ ಹೊರಕಂಡಾಗ ನಾವು ಅಂತಹ ಮನುಷ್ಯನಿಗೆ ಜೀವವುಳ್ಳವನೆಂದು, ಅದು ಅವನ ಬಾಹ್ಯ ಚೈತ್ಯ ಜೀವನದಲ್ಲಿ ಇರದಿದ್ದಾಗ ಅವನು ಜೀವರಹಿತನೆಂದು ಕರೆಯುತ್ತೇವೆ ಅಂತ ಶ್ರೀ ಅರವಿಂದರು ಸ್ಪಷ್ಟೀಕರಣ ಕೊಡ್ತಾರೆ. ಸಾಮಾನ್ಯವಾಗಿ ಮತ್ತೆ ನಾವು ಇಲ್ಲಿ ಗೊಂದಲ ಮಾಡ್ಕೋತೇವೆ. ನಮ್ಮ ಕಾಮನಾ ಜೀವ, ಡಿಸೈರ್ ಸೋಲ್, ಇದನ್ನೇ ನಾವು ಹೆಚ್ಚಾಗಿ ನಮ್ಮ ಜೀವ ಅಂತ ತಿಳ್ಕೋತೇವೆ. ಬಹಳ ಲವಲವಿಕೆಯಿಂದಿರುವಂಥದ್ದು, ಅತಿ ಚಟುವಟಿಕೆ, ಇವೆಲ್ಲ ನಮ್ಮ ಪ್ರಾಣಿಕೆ ಸತ್ತೆಯ ಹೊರಕಾಣಿಕೆಗಳು, ಆಕ್ಟಿವಿಟೀಸ್, ಚಟುವಟಿಕೆಗಳು. ನಾವು ಇದೇ ನಮ್ಮ ಜೀವ ಅಂತ ತಿಳಿತೇವೆ. ಶ್ರೀ ಅರವಿಂದರ್ ಹೇಳ್ತಾರೆ, ಇದು ನಮ್ಮ ನಿಜ ಜೀವ ಅಲ್ಲ, ಇದು ತೋರ್ಕೆ, ಇನ್ ಅಪಿಯರೆನ್ಸ್, ಮೇಲ್ಮೈನ ಜೀವ ಇದು. ನಮ್ಮ ನಿಜ ಜೀವ ಅನ್ನೋದು ನಮ್ಮ ಅಂತರಾಳದ ಅಂತರಾತ್ಮ ಅಥವಾ ಚೈತ್ಯ ಪುರುಷ. ಈ ಸಂದರ್ಭದಲ್ಲಿ ಶ್ರೀ ಅರವಿಂದರು ಇನ್ನೊಂದು ಸಂಗತಿ ಹೇಳ್ತಾರೆ. ಅದು ಜ್ಞಾನ ಮತ್ತು ಪ್ರೇಮಕ್ಕೆ ಇರೋ ಒಂದು ವ್ಯತ್ಯಾಸ. ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗಕ್ಕೆ ಇರುವಂತ ಒಂದು ಲಟಾಪಟಿ ನಮಗೆ ಗೊತ್ತಿದೆ. ಅದಕ್ಕೆ ಶ್ರೀ ಅರವಿಂದರು, ಜ್ಞಾನವು ಪ್ರಜ್ಞೆಯ ವಿಶಾಲ ಶಕ್ತಿಯಾಗಿದ್ದು ಅದರ ಕಾರ್ಯವು ಮುಕ್ತ ಮತ್ತು ದೀಪ್ತಗೊಳಿಸುವುದಾದರೆ, ಪ್ರೇಮವು ಅದರ ಅತಿ ಆಳದ ಅತಿ ತೀವ್ರವಾದ ಶಕ್ತಿಯಾಗಿದ್ದು ಅದು ದಿವ್ಯ ನಿಗೂಢತೆಯ ಗುಪ್ತ ಕೋಣೆಗಳ ಬೀಗದ ಕೈಯಾಗಿದೆ. ಜ್ಞಾನ ಮಾರ್ಗ ನಿತ್ಯಾನಿತ್ಯ ವಿವೇಕ ಅಂತ ಹೇಳ್ತವೆ. ಅಂದರೆ ಯಾವುದು ಶಾಶ್ವತ, ಪರ್ಮನೆಂಟ್, ಯಾವುದು ಇಂಪರ್ಮನೆಂಟ್, ಈ ಜ್ಞಾನದ ತಿಳುವಳಿಕೆ ಅಂತ. ಅದರ ಮೂಲಕ ನಾವು ಯೋಗ ಸಾಧನೆಯನ್ನ, ಅಂದ್ರೆ ಈ ನಿತ್ಯವಾದದ್ದನ್ನ ಆರಿಸಿಕೊಂಡು ಹುಡುಕಿಕೊಂಡು ಹೋಗ್ತವೆ. ಆದರೆ ಪ್ರೇಮ ಏನಿದೆ, ಇದು ಚೈತ್ಯದ ಒಂದು ಹೊರಕಾಣಿಕೆಯಾಗ್ತದೆ. ಚೈತ್ಯ ಸತ್ತೆಯ ಒಂದು ಅತಿ ಪ್ರಬಲವಾದ ಒಂದು ಹೊರಕಾಣಿಕೆಯೇ ಪ್ರೇಮ. ಹಾಗಾಗಿ ಅದು ಭಗವಂತನ ಬಹಳ ಸನಿಹಕ್ಕೆ ಕೊಂಡೊಯ್ತದೆ ನಮ್ಮನ್ನು. ಭಗವಂತನನ್ನ ಬಹಳ ಆತ್ಮೀಯವಾಗಿ ಮಾಡುವಂಥದ್ದು ಈ ಪ್ರೇಮ. ಎಂತಲೇ ಶ್ರೀ ಅರವಿಂದರು ಜ್ಞಾನವನ್ನ ಮತ್ತು ಕರ್ಮ ಯೋಗವನ್ನು ಭಗವಂತನ ಮನೆಯವರೆಗೂ ಕರೆದುಕೊಂಡು ಹೋಗುವಂತ ಶಕ್ತಿ ಇರುವವುಗಳಾಗಿ ಹೇಳಿದರೆ, ಪ್ರೇಮವನ್ನ ಅವನ ಶಯ್ಯಾಗೃಹಕ್ಕೆ, ಬೆಡ್ರೂಮಿಗೆ ಕರ್ಕೊಂಡು ಹೋಗುವಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ.
ಒಂದು ರೀತಿಯಿಂದ ಒಂದು ಸ್ವಲ್ಪ ತೂಕ ಹೆಚ್ಚು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಇದು ಪ್ರೇಮದ ಅಂದ್ರೆ ಭಕ್ತಿ ಮಾರ್ಗದ ಪ್ರೇಮ ಅಂದ್ರೆ ಅದು ಭಗವಂತನಿಗೆ ನಾವು ಸಂಬಂಧಿಸಿದಾಗ ಅದು ಭಕ್ತಿ ರೂಪ ಆಗ್ತದೆ. ಭಕ್ತಿ ಅಂದ್ರೆ ಕೇವಲ ಮತ್ತೆ ಗುಲಾಮಿ ಭಕ್ತಿ ಅಂತ ಮಾತ್ರ ತಿಳಿಬಾರದು. ನಮ್ಮಲ್ಲಿ ಇದೆಲ್ಲ ಎಷ್ಟೆಷ್ಟು ತಪ್ಪು ಕಲ್ಪನೆಗಳಿವೆ ಅಂದ್ರೆ, ನಾನು ಈ ಹಿಂದೆ ಒಂದು ಪ್ರಬಂಧ ಬರಿಬೇಕಾಯ್ತು. ಭಕ್ತಿ ಅಂದ್ರೆ ಕೇವಲ ಗುಲಾಮಿ ಭಕ್ತಿನ? ಎಲ್ಲಿನೂ ಶ್ರೀ ಅರವಿಂದ್ರ ಹಾಗೆ ಬರೆದಿಲ್ಲ. ಭಕ್ತಿಯ ನವ ವಿಧದ ಭಕ್ತಿಗಳಿವೆ ಅಂತ ತಿಳುವಳಿಕೆ ಇದ್ರೂ, ಸಾಮಾನ್ಯವಾಗಿ ಭಕ್ತಿ ಅಂದ ಕೂಡಲೇ ಗೋಗರಿಯುವ ಭಕ್ತಿ, ಗುಲಾಮಿ ಭಕ್ತಿ, ಸೇವ್ಯ ಸೇವಕ ಭಾವ ಮಾತ್ರ ಅಂತ ಒಂದು ತಪ್ಪು ತಿಳುವಳಿಕೆ ಇದೆ. ಕನಿಷ್ಠ ಇದನ್ನ ಶ್ರೀ ಅರವಿಂದರು ಅನುಮೋದಿಸುವುದಿಲ್ಲ. ಆಮೇಲೆ ನಾವು ಚೈತ್ಯವನ್ನ ಮತ್ತು ಜ್ಞಾನ ಇವೆರಡನ್ನು ಒಂದು ಸ್ವಲ್ಪ ಆಳವಾಗಿ ನೋಡಿದ್ವಿ. ಚೈತ್ಯವು ಈ ಪ್ರೇಮ ಏನಿದೆ ಅದು ನಮ್ಮ ಹೃದಯ ಕೇಂದ್ರದಲ್ಲಿ ಇರುವಂಥದ್ದು. ಈ ಹೃದಯದಲ್ಲಿನೇ ಮತ್ತೊಂದು ನಮ್ಮ ಭಾವನಾತ್ಮಕ ಕೇಂದ್ರ ಕೂಡ ಇದೆ, ಎಮೋಷನಲ್ ಸೆಂಟರ್. ಅದು ಪ್ರಾಣಿಕದ ಉದ್ವೇಗಗಳ ಮೂಲಕ ಪ್ರಕಟ ಆಗ್ತದೆ, ವೈಟಲ್ ಎಮೋಷನ್ಸ್. ಹಾಗಾಗಿನೇ ನಾವು ಒಂದನ್ನ ಇನ್ನೊಂದಕ್ಕೆ ಸುಲಭವಾಗಿ ಗೊಂದಲ ಮಾಡ್ಕೋತೇವೆ. ಚೈತ್ಯ ಅದು ಸಂವೇದನೆಯ ಮೂಲಕ ಪ್ರಕಟ ಆಗ್ತದೆ. ಇಟ್ ಈಸ್ ಎ ಸೈಕಿಕ್ ಫೀಲಿಂಗ್ ಅಂತಾರೆ ಶ್ರೀ ಅರವಿಂದರು. ಈ ಎರಡನ್ನ ನಾವು ವ್ಯತ್ಯಾಸನ್ನ ಗಮನ ಇಟ್ಕೋಬೇಕು. ಇಲ್ಲದೆ ಇದ್ರೆ ನಮ್ಮ ಪ್ರಾಣಿಕ ಚಟುವಟಿಕೆಗಳನ್ನೇ ನಾವು ಗೊಂದಲಿಸ್ಕೋತೇವೆ. ಅದೇ ಒಂದು ಜೀವ ಅನ್ನುವಂತೆ ಅಥವಾ ಅದೇ ಒಂದು ಚೈತ್ಯದ ಒಂದು ಅಭಿವ್ಯಕ್ತಿ ಎನ್ನುವಂತೆ ತಪ್ಪಾಗಿ ತಿಳಿತವೆ. ಯಾಕಂದ್ರೆ ಪ್ರಾಣಿಕದಲ್ಲಿ ರಭಸಗಳು ಇರ್ತವೆ, ಚೈತ್ಯದಲ್ಲಿ ತೀವ್ರತೆ ಇರ್ತದೆ, ಇಂಟೆನ್ಸಿಟಿ. ಇದನ್ನ ವಿವರಿಸ್ತಾ ಬಹುಶಃ ದಿಲೀಪ್ ಕುಮಾರ್ ರಾಯ್ ಅವರಿಗೆ ಕಾಣಿಸ್ತದೆ. ಶ್ರೀ ಅರವಿಂದ್ರ ಪತ್ರದಲ್ಲಿ ಹೇಳ್ತಾರೆ, ಚೈತ್ಯಕ್ಕೂ ತನ್ನದೇ ಆದ ತೀವ್ರತೆ ಇದೆ, ಆಳ ಇದೆ. ಆದ್ರೆ ಪ್ರಾಣಿಕದ ರಭಸ, ಉಛಲ್ನ ಅಂತೇವಲ್ಲ ಹಿಂದಿಲಿ, ಅದು ಇರೋದಿಲ್ಲ. ಅದು ಒಂದು ರೀತಿ ಶಾಂತವಾಗಿರೋದು. ಅದು ಚೈತ್ಯ ಸಂವೇದನೆಯ ಮೂಲಕ, ಸೈಕಿಕ್ ಫೀಲಿಂಗ್ ಮೂಲಕ ತನ್ನನ್ನ ಅಭಿವ್ಯಕ್ತ ಮಾಡುತ್ತದೆ. ಇದಾದ ಮೇಲೆ ನಾವು ಈಗಾಗಲೇ ಹಿಂದೆ ಒಮ್ಮೆ ನೋಡಿದ್ವಿ, ನಮ್ಮ ಆ ಮನಸ್ಸಾಕ್ಷಿ, ಕಾನ್ಷನ್ಸ್ ಅಂತ ಏನ್ ಹೇಳ್ತೇವೆ ನಾವು, ಅದು ಚೈತ್ಯ ಅಲ್ಲ. ಅದು ಕೇವಲ ನಮ್ಮ ನೈತಿಕ ಒಂದು ಆರ್ಡಿನರಿ ಕಾನ್ಷನ್ಸ್ ಈಸ್ ಎನ್ ಎಥಿಕಲ್ ವಾಯ್ಸ್, ಎ ಮಾರಲ್ ವಾಯ್ಸ್ which distinguishes between good and evil, encourages us to do good and forbids us to do evil ಅಂತ ಶ್ರೀಮಾತೆಯವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಅಂತಃ ಪ್ರಜ್ಞೆ ಅಥವಾ ಮನಸ್ಸಾಕ್ಷಿ ಅಂತೀವಿ, ಅಂತಃಸಾಕ್ಷಿ ಅಂತವೆ, ಈ ಕಾನ್ಷನ್ಸ್ ಇದು ಚೈತ್ಯ ಪುರುಷ ಅಲ್ಲ. ಚೈತ್ಯವು ಇನ್ನೂ ಆಳದಲ್ಲಿರುವಂತ
ಸಂಗತಿ. ಅದಕ್ಕೂ ಧ್ವನಿ ಇದೆ, ಚೈತ್ಯ ಧ್ವನಿ ಇದೆ. ಹೇಗೆ ಈ ಮನಸ್ಸಾಕ್ಷಿ ಅನ್ನೋದು ನೈತಿಕ ಧ್ವನಿಯೋ, ಚೈತ್ಯದ್ದು ಪ್ರೇಮದ ಧ್ವನಿ ಅಥವಾ ಸತ್ಯದ ಧ್ವನಿ. ಬಿಕಾಸ್ ಶ್ರೀ ಅರವಿಂದರು ಹೇಳ್ತಾರೆ, ಅದಕ್ಕೆ ಸತ್ಯದ ಸ್ಪಷ್ಟ ಜ್ಞಾನ ಇದೆ. ಅದು ಜಗನ್ಮಾತೆಯ ಅಂಶವಾಗಿರೋದ್ರಿಂದ ಭಗವಂತನ ಸ್ಪಾರ್ಕ್ ಆಫ್ ದ ಡಿವೈನ್. ಅದು ಅರಳಿ ಚೈತ್ಯ ಪುರುಷ ಆಗಿರೋದ್ರಿಂದ ಅದಕ್ಕೆ ಸತ್ಯದ ಸ್ಪಷ್ಟ ಕಲ್ಪನೆ ಇದೆ. ಸತ್ಯ ಯಾವುದು, ಸುಳ್ಳು ಯಾವುದು, ಅಂದ್ರೆ ಮಿಥ್ಯೆ ಯಾವುದು, ಇದರ ಸ್ಪಷ್ಟತೆ ಅದಕ್ಕೆ ಇದೆ ಅಂತನೇ ಅದು ನಮ್ಮ ಜೀವನದ ಎಲ್ಲ ಚಟುವಟಿಕೆಗಳಲ್ಲಿ ತನ್ನ ಸೂಚನೆ ಕೊಡ್ತದೆ. ಯಾಕಂದ್ರೆ ಪ್ರಾರಂಭದಲ್ಲಿ ವ್ಯಕ್ತಿ ವ್ಯಷ್ಟಿ ಸತ್ತೆಯ ಬೆಳವಣಿಗೆಯ ಪ್ರಾರಂಭಿಕ ಹಂತಗಳಲ್ಲಿ ನಾವು ಈ ಚೈತ್ಯದ ಧ್ವನಿಯನ್ನ ಕೇಳುವಷ್ಟು ಸೂಕ್ಷ್ಮ ಆಗಿರೋದಿಲ್ಲ. ನಮಗೆ ಡಮರು, ಢಕ್ಕೆ, ಢೋಲಕ್, ಬಜಾನೆವಾಲ, ನಮ್ಮ ಪ್ರಾಣಿಕ ಏನಿದೆ ವೈಟಲ್, ಅದರ ಧ್ವನಿನೇ ಹೆಚ್ಚಾಗಿ ಕೇಳಿಸ್ತದೆ. ಮತ್ತು ತರ್ಕಗಳಿಂದ ನಮ್ಮನ್ನು ಬಗ್ಗಿಸಲಿಕ್ಕೆ, ಒಡಂಬಡಿಸ್ಲಿಕ್ಕೆ ನೋಡುವಂಥ ನಮ್ಮ ಬುದ್ಧಿ, ತಾರ್ಕಿಕ ಬುದ್ಧಿ ಇದೆ, ಅದು ಮಾನಸದ ಒಂದು ಭಾಗ. ಹಾಗಾಗಿ ಎಲ್ಲಿಯವರೆಗೂ ನಾವು ಈ ಒಂದು ಪ್ರಾಣಿಕ ಮತ್ತು ಮಾನಸದ ಒತ್ತಾಯಗಳಿಗೆ ಒಳಪಟ್ಟು ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ, ಅಲ್ಲಿವರೆಗೂ ಚೈತ್ಯಕ್ಕೆ ಆಸ್ಪದ ಇಲ್ಲವಾಗುತ್ತದೆ. ಅದು ಒಂದು ಕ್ಷೀಣದನಿ. ಹಾಗಾಗಿ ಒಂದು ಮಟ್ಟದ ಬೆಳವಣಿಗೆ ಇರಲಾರ್ದೇನೆ ನಮಗೆ ಚೈತ್ಯದ ಸೂಚನೆಗಳನ್ನು ಗ್ರಹಿಸುವುದು ಸಾಧ್ಯವಿಲ್ಲ. ನಿಜ ಹೇಳಬೇಕಂದ್ರೆ ಶ್ರೀಮಾತೆಯವರು ಹೇಳುವಂತೆ ಇದಕ್ಕೆ ಜನ್ಮಾಂತರಗಳ ಬೆಳವಣಿಗೆ ಬೇಕಾಗ್ತದೆ. ಹಲವು ಜನ್ಮಗಳ ಬೆಳವಣಿಗೆ ಆದ ಮೇಲೆ ನಮಗೆ ಈ ಚೈತ್ಯದ ಧ್ವನಿ ಕೇಳುವಂಥ ಒಂದು ಸಾಮರ್ಥ್ಯ ಬೆಳೀತದೆ. ಶ್ರೀ ಅರವಿಂದರು ಹೀಗೆ ಬರೀತಾರೆ, ನಮ್ಮ ನಿಜ ಜೀವ ಗುಪ್ತವಾಗಿದೆ. ಇದೇ ಚೈತ್ಯ ಪುರುಷ. ಅಂತಸ್ಥಲೀಯವೆಂದು ನಾವು ಹೇಳಿದ್ದೇವೆ. ಸಬ್ಲಿಮಿನಲ್ ಅಂತಸ್ಥಲೀಯ ಅಂದ್ರೆ. ಆದರೆ ಆ ಶಬ್ದವು ಅಪಾರ್ಥಕ್ಕೊಳಗಾಗುವುದಿದೆ. ಏಕೆಂದರೆ ಈ ಸನ್ನಿಧಿಯು ಜಾಗೃತ ಮಾನಸದ ಸೀಮೆಯ ಕೆಳಗೆ ಇರುವುದಿಲ್ಲ. ಅದು ಅತಿ ಅಂತರಾಳದ ಹೃದಯದ ದೇಗುಲದಲ್ಲಿ ಬೆಳಗುತ್ತಿರುವ ದೀಪ. ಅದು ಅಜ್ಞಾನಿ ಮಾನಸ ಜೀವನ ದೇಹಗಳ ದಪ್ಪ ತೆರೆಗಳ ಹಿಂದೆ ಇರುವಂತಹದು. ಅದು ಅಂತಸ್ಥಲೀಯವಲ್ಲ. ಇಲ್ಲಿ ನಮಗೆ ಸ್ಪಷ್ಟತೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸಬ್ಲಿಮಿನಲ್ ಬೀಯಿಂಗ್ ಕೂಡ ಇದೆಯಲ್ಲ, ವಿಚ್ ಈಸ್ ಕಂಪೋಸ್ಡ್ ಆಫ್ ಅವರ್ ಇನ್ನರ್ ವೈಟಲ್, ಇನ್ನರ್ ಫಿಸಿಕಲ್ ಅಥವಾ ಸಬ್ಟಲ್ ಫಿಸಿಕಲ್ ಮತ್ತು ಇನ್ನರ್ ಮೆಂಟಲ್. ಅದು ಏನು? ಅದು ವಿಶಾಲಗಳಿರುವಂಥದ್ದು. ಅದರ ಮೂಲಕ ಚೈತ್ಯವು ಕೆಲಸ ಮಾಡುತ್ತದೆ. ಆದರೆ ಅದಕ್ಕಿಂತಲೂ ಇನ್ನೂ ಒಳಗಿರುವ ಸತ್ಯ ಚೈತ್ಯ ಪುರುಷ. ಈ ತೆರೆಮರೆಯ ಚೈತ್ಯ ಘಟಕವೇ ನಮ್ಮೊಳಗೆ ಸದಾ ಉರಿಯುತ್ತಿರುವ ದೇವತಾ ಜ್ವಾಲೆ. ಇದನ್ನು ಎಂತಹ ಸಾಂದ್ರ ಅವಪ್ರಜ್ಞೆಯು ಆರಿಸಲಾರದು. ಎಷ್ಟೇ ಕಾನ್ಸಂಟ್ರೇಟೆಡ್ ಅಥವಾ ದಟ್ಟವಾದ ಅನ್ಕಾನ್ಷಿಯಸ್ನೆಸ್ ಇದು ಅದನ್ನು ಮುಚ್ಚಿ ಹಾಕಲಾರದು.
ಈ ಅಜ್ಞಾನವು ಜ್ಞಾನದ ಇದು ದಿವ್ಯತೆಯಿಂದ ಜನಿಸಿದ ಜ್ವಾಲೆಯಾಗಿದ್ದು ಅಜ್ಞಾನದಲ್ಲಿ ವಾಸಿಸುವ ದೀಪ್ತಿಯಾಗಿದೆ. ಅದು ಚೈತ್ಯ ಪುರುಷದ ಬಗ್ಗೆ ಹೇಳ್ತಾ ಇರೋದು. ಈ ಅಜ್ಞಾನವು ಜ್ಞಾನದ ಕಡೆ ತಿರುಗುವ ತನಕ ಇದು ಬೆಳೆಯುತ್ತದೆ. ಅದರ ಫಂಕ್ಷನ್, ಕೆಲಸವೇ ಇದು. ನಮ್ಮ ಸತ್ಯದ ಎಲ್ಲ ಭಾಗಗಳನ್ನ ದಿವ್ಯತೆಯ ಕಡೆ ತಿರುಗಿಸಬೇಕು. ಕೋಯರ್ಷನ್ ಇಂದ ಅಲ್ಲ, ಬಲಾತ್ಕಾರದಿಂದ ಅಲ್ಲ, ಅವುಗಳನ್ನ ಒಡಂಬಡಿಸೋದ್ರಿಂದ, ಅವುಗಳ ಜೊತೆ ಜೊತೆಗೇ ಬೆಳೆದು, ಅವುಗಳ ಸಂಗಡವೇ ಇದ್ದು, ಒಂದು ಅವಕಾಶ ಸಿಕ್ಕಾಗಲೆಲ್ಲ ಅವನ್ನ ದಿವ್ಯತೆಯ ಕಡೆ ಹೊರಳಿಸೋದಕ್ಕೆ ನೋಡುವಂಥ ಒಂದು ಪ್ರಜ್ಞೆ ಅಥವಾ ಸತ್ತೆಯೇ ಚೈತ್ಯ ಪುರುಷ. ಅದಕ್ಕೆ ಶ್ರೀ ಅರವಿಂದರು ಅದನ್ನ ಯುಗಮಾನಗಳ ಯಾತ್ರಿ ಅಂದ್ರು, ಇಯೋನಿಕ್ ಟ್ರಾವೆಲರ್. ಅದಕ್ಕೆ ಬಹಳ ಸಹಿಷ್ಣುತೆ ಇದೆ, ಸಹನೆ ಇದೆ. ಶತಮಾನಗಳು, ಜನ್ಮಾಂತರಗಳವರೆಗೂ ಕಾಯಬಲ್ಲದು ಅದು. ನಾವು ಎಚ್ಚೆತ್ಕೊಂಡು, ನಾವು ಅಂದ್ರೆ ಇಲ್ಲಿ ನಮ್ಮ ಪ್ರಾಣಿಕ ಮತ್ತು ಮಾನಸದ ಭಾಗಗಳು ಎಚ್ಚೆತ್ಕೊಂಡು ಅವು ಇದರ ಕಡೆ ಹೊರಳುವವರೆಗೂ ಅದು ಕಾರ್ಯರತವಾಗಿರ್ತದೆ, ತನ್ನ ಕಾರ್ಯವನ್ನ ಮುಂದುವರಿಸ್ತದೆ. ಇದಕ್ಕೆ ಇದು ಗುಪ್ತ ಸಾಕ್ಷಿ ಮತ್ತು ನಿಯಂತ್ರಕ, ಗುಪ್ತ ಮಾರ್ಗದರ್ಶಿ, ಸಾಕ್ರೆಟೀಸನ ಯಕ್ಷ, ಅನುಭಾವಿಗಳ ಅಂತರಂಗದ ಬೆಳಕು ಅಥವಾ ಧ್ವನಿ. ನೋಡಿ ಎಷ್ಟೆಲ್ಲ ರೀತಿಯಿಂದ ಶ್ರೀ ಅರವಿಂದರು ನಮಗೆ ಸ್ಪಷ್ಟನೆಗಳನ್ನ ಕೊಡ್ತಾ ಇದ್ದಾರೆ. ಗ್ರೀಕ್ ಸಾಹಿತ್ಯವನ್ನ ನಾವು ಒಂದಷ್ಟು ಓದಿದರೆ ಗೊತ್ತಾಗ್ತದೆ. ವಿಶೇಷವಾಗಿ ಅವರ ಆಧ್ಯಾತ್ಮಿಕ ಅಥವಾ ತಾತ್ವಿಕ ಸಾಹಿತ್ಯ. ಅದರಲ್ಲಿ ಸಾಕ್ರೆಟೀಸ್ ಹೇಳ್ತಾ ಇರ್ತಾನೆ, ಅವನಲ್ಲಿ ಒಬ್ಬ ಯಕ್ಷ ಇದ್ದಾನೆ, ಡೈಮನ್ ಅಂತಾರೆ. ಅವನ ಮೂಲಕ, ಅವನ ಒಂದು ಒತ್ತಾಯದಂತೆ ನಾನು ಮಾತಾಡ್ತೀನಿ ಅಂತ ಸಾಕ್ರೆಟೀಸ್ ಹೇಳ್ತಾನೆ. ಅದಕ್ಕೆ ಶ್ರೀ ಅರವಿಂದರು ಸಾಕ್ರೆಟೀಸನ ಯಕ್ಷ ಅಥವಾ ಅಭಿಮಾನಿ ದೇವತೆ ಅಂತಲೂ ಹೇಳಬಹುದು. ಈ ಡೇಮ್ ಅನ್ನೋದಕ್ಕೆ ಸಂವಾದಿಯಾದ ನಮ್ಮ ಕನ್ನಡ ಅಥವಾ ಸಂಸ್ಕೃತ ಶಬ್ದ ಇಲ್ಲ, ಹಾಗಾಗಿ ಅದನ್ನು ಯಕ್ಷ ಅಂತನೂ ಹೇಳಿದ್ದೇವೆ, ಒಬ್ಬ ಅಭಿಮಾನಿ ದೇವತೆ ಅಂತನೂ ಹೇಳಬಹುದು. ಇದೇ ನಮ್ಮಲ್ಲಿ ಬಹುಕಾಲ ಸಹಿಸುವಂತಹದು, ಜನ್ಮದಿಂದ ಜನ್ಮಕ್ಕೆ ಅವಿನಾಶಿಯಾದದ್ದು ಈ ಚೈತ್ಯ ಪುರುಷ. ಮತ್ತು ಅದನ್ನು ಸ್ಪಷ್ಟ ಮಾಡ್ತಾರೆ ಶ್ರೀ ಅರವಿಂದರು, ಇದು ಅಜಾತ ಆತ್ಮವಲ್ಲ. ಯಾಕೆ ಬರೀಬೇಕಿದನ್ನ ಶ್ರೀ ಅರವಿಂದರು? ಇಟ್ ಈಸ್ ನಾಟ್ ದಿ ಅನ್ಬಾರ್ನ್ ಸೆಲ್ಫ್, ಇದು ಅಜಾತ ಆತ್ಮವಲ್ಲ. ಈ ಸಂದರ್ಭದಲ್ಲಿ ಶ್ರೀ ಅರವಿಂದರು ಒಂದು ಬಹಳ ಗಂಭೀರವಾಗಿರೋ ಹೊಳಹನ್ನು ಕೊಡ್ತಾರೆ ನಮಗೆ. ಅದು ಚೈತ್ಯ ಪುರುಷ ಪುಸ್ತಕದಲ್ಲಿ ಅಡಿಟಿಪ್ಪಣಿಯಾಗಿ, ಫುಟ್ ನೋಟ್ ಆಗಿ ಮಾತ್ರ ಬಂದಿದೆ. ಶ್ರೀ ಅರವಿಂದರು ಏನಂತಾರೆ ಇಲ್ಲಿ, ನಮ್ಮ ಸಾಮಾನ್ಯ ಪರಿಭಾಷೆಯಲ್ಲಿ ಚೈತ್ಯ ಶಬ್ದವನ್ನು ನಾವು ಈ ಕಾಮನಾ ಜೀವಕ್ಕೆ ಬಳಸುತ್ತೇವೆ. ಇದು ನಾವು ಮಾಡೋ ಗೊಂದಲ. ಇನ್ನೂ ಹಗುರವಾಗಿ ಅಸಾಮಾನ್ಯ ಮನಃಶಾಸ್ತ್ರೀಯ ಘಟನೆಗಳಿಗೂ ಇದನ್ನು ಬಳಸಲಾಗುತ್ತಿದೆ. ಈ ಅಸಾಮಾನ್ಯವು ಅಂತಃಮಾನಸ, ಅಂತಃಪ್ರಾಣಿಕ, ಸೂಕ್ಷ್ಮ ಭೌತಿಕ ಸತ್ತೆಗೆ ಅಂದ್ರೆ ನಮ್ಮ ಸಬ್ಲಿಮಿನಲ್, ನಮ್ಮೊಳಗಿರುವ ಅಂತಃಸ್ಥಳೀಯಕ್ಕೆ ಸಂಬಂಧಪಟ್ಟವುಗಳಾಗಲಿ ನೇರವಾಗಿ ಚೈತ್ಯಕ್ಕೆ ಸಂಬಂಧಪಟ್ಟವುಗಳಲ್ಲ.
ಜಡಭವೀಕರಣ ಮತ್ತು ನಿರ್ಜಡಭವೀಕರಣ ಅಂತಹ ವಿದ್ಯಮಾನಗಳು ಜೀವಕಾರ್ಯಗಳಲ್ಲ ಮತ್ತು ಅವುಗಳು ಚೈತ್ಯ ಘಟಕದ ಸ್ವರೂಪ ಅಥವಾ ಅದರ ಅಸ್ತಿತ್ವದ ಬಗೆಗೆ ಯಾವ ಬೆಳಕನ್ನೂ ಚೆಲ್ಲುವುದಿಲ್ಲ. ಮೆಟೀರಿಯಲೈಸೇಷನ್ ಅಂಡ್ ಡಿಮೆಟೀರಿಯಲೈಸೇಷನ್. ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ? ಸಾಮಾನ್ಯವಾಗಿ ನಾವೆಲ್ಲರೂ ಸ್ವಲ್ಪ ಅಧ್ಯಾತ್ಮದ ಬಗ್ಗೆ ಗಂಭೀರವಾಗಿರುವವರು. ಪರಮಹಂಸ ಯೋಗಾನಂದರ ಆತ್ಮಕಥೆಯನ್ನು ಓದಿರ್ತೇವೆ. ಒಬ್ಬ ಯೋಗಿಯ ಆತ್ಮಕಥೆಯನ್ನು, ಆಟೋಬಯೋಗ್ರಫಿ ಆಫ್ ಎ ಯೋಗಿ. ಅದರಲ್ಲಿ ಕೆಲವೊಂದು ಪವಾಡ ಸದೃಶವಾದ ಸಂಗತಿಗಳನ್ನ ಆ ಪುಸ್ತಕದ ಉದ್ದಕ್ಕೂ ಪರಮಹಂಸ ಯೋಗಾನಂದರು ಬರೆದಿದ್ದಾರೆ. ಅದರಲ್ಲಿ ನನಗೆ ಸ್ವಲ್ಪ ಚಕಿತಗೊಳಿಸಿದ್ದು, ತೊಂದರೆ ಕೊಟ್ಟದ್ದು ಅಂದ್ರೆ ಈ ಜಡಭವೀಕರಣ, ನಿರ್ಜಡಭವೀಕರಣ, ಮೆಟೀರಿಯಲೈಸೇಷನ್ ಅಂಡ್ ಡಿಮೆಟೀರಿಯಲೈಸೇಷನ್. ಇದು ಏನು? ಯಾಕೆ ಕೇಳಬೇಕಾಗ್ತದೆ? ಯಾಕೆಂದ್ರೆ ನಾವು ಶ್ರೀ ಮಾತಾರವಿಂದರ ಈ ಯೋಗದಲ್ಲಿ ಕೊಟ್ಟ ಕೊನೆಯ ಹಂತವಾಗಿ ಅತಿ ಒಂದು ಉನ್ನತ ತತ್ವವಾಗಿ ಸುಪ್ರಮಾನಸವನ್ನ ಹೇಳ್ತದೆ. ಮತ್ತು ಅದಕ್ಕೆ ಮಾತ್ರ ನಮ್ಮ ಪ್ರಕೃತಿಯನ್ನ ಬದಲಾಯಿಸುವ ಶಕ್ತಿ ಇದೆ. ನಮ್ಮ ಸತ್ಯಯ ಆತ್ಮಕ್ಕಾಗ್ಲಿ ಜೀವತತ್ವಕ್ಕಾಗ್ಲಿ ಅಥವಾ ಅಧ್ಯಾತ್ಮದ ಯಾವುದೇ ಸ್ತರಗಳಿಗಾಗ್ಲಿ ನಿರ್ವಿಕಲ್ಪ ಸಮಾಧಿಗೂ ಆಗ್ಲಿ ಈ ಶಕ್ತಿ ಸಾಮರ್ಥ್ಯ ಇಲ್ಲ. ಅಂದ ಮೇಲೆ ಈ ಜಡಭವೀಕರಣ, ನಿರ್ಜಡಭವೀಕರಣ ಏನು? ಇದು ನನಗೆ ಸುಮಾರು 10-12 ವರ್ಷದ ಪ್ರಶ್ನೆಯಾಗಿ ಕಾಡಿತ್ತು. ಅದನ್ನ ಈ ಫುಟ್ನೋಟ್ ಓದಿದ ಮೇಲೆ ಬಹಳ ಸಂತೋಷವಾಯಿತು. ಯಾಕಂದ್ರೆ ಉತ್ತರ ಶ್ರೀ ಅರವಿಂದರು ಇಲ್ಲಿ ಕೂಡ ಮಾಡಿದ್ದಾರೆ. ಇವು ಸ್ಪಷ್ಟವಾಗಿ ಹೇಳ್ತಾರೆ, ಜಡಭವೀಕರಣ, ನಿರ್ಜಡಭವೀಕರಣಗಳಂತಹ ವಿದ್ಯಮಾನಗಳು ಜೀವಕಾರ್ಯಗಳಲ್ಲ. ಅವು ಚೈತ್ಯ ಪುರುಷದ ಮೇಲೆ ಅಸ್ತಿತ್ವದ ಬಗೆಗೆ ಯಾವ ಬೆಳಕನ್ನೂ ಚೆಲ್ಲುವುದಿಲ್ಲ. ಜಡಭವೀಕರಣವು ಗುಹ್ಯ ಸೂಕ್ಷ್ಮ ಭೌತಿಕ ಊರ್ಜೆಯು ಸಾಮಾನ್ಯ ಸ್ಥೂಲ ವಸ್ತುಗಳಲ್ಲಿ ನಡೆಸಿದ ಅಸಾಮಾನ್ಯ ಕಾರ್ಯ ಅಥವಾ ಹಸ್ತಕ್ಷೇಪವೆನ್ನಿಸಬಹುದು. ಅದು ವಸ್ತುಗಳನ್ನು ತನ್ನ ಸೂಕ್ಷ್ಮ ನಿಯತ್ತುಗಳಿಗೆ ಬಗ್ಗಿಸಿ ಮತ್ತೆ ಅವುಗಳನ್ನು ಸ್ಥೂಲ ದ್ರವ್ಯವಾಗಿ ಮರುಕಾಣಿಸುತ್ತದೆ. ಇದಕ್ಕಿಂತ ಹೆಚ್ಚಿಗೆ ಸ್ಪಷ್ಟನೆ ಅಗತ್ಯವಿಲ್ಲ. ನಮಗೆ ತಿಳ್ಕೊಳ್ಳೋರು ಬೇಕಾಗಿರೋರ್ಗೆ. ನಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಬೈ ಕೋಯರ್ಷನ್, ಬಲಾತ್ಕಾರದಿಂದ ನಾವು ಪ್ರಾಣಿಕ ಮತ್ತು ಭೌತಿಕ ಸಂಗತಿಗಳ ಮೇಲೆ ಕಾರ್ಯ ಮಾಡಬಹುದು. ಅದನ್ನೇ ಅಲ್ಲಿ ಪರಮಹಂಸ ಯೋಗಾನಂದರು ಬರೆದಿರುವಂಥದ್ದು. ಆದರೆ ಅವರಿಗೆ ಅದರ ಆಳ ಅಗಲ ವಿಸ್ತಾರಗಳು ಹೆಚ್ಚಾಗಿ ತಿಳಿದಿಲ್ಲವಾದುದರಿಂದ ಅವು ಎಲ್ಲವನ್ನು ಕೇವಲ ಆಧ್ಯಾತ್ಮಿಕ ಶಕ್ತಿಗಳು ಅನ್ನೋ ರೀತಿ ಬರೆದಿದ್ದಾರೆ. ಇಲ್ಲಿ ಶ್ರೀ ಅರವಿಂದರು ಅತಿ ಸ್ಪಷ್ಟವಾಗಿ ಹೇಳಿರುವಂತೆ ಇದು ಚೈತ್ಯ ಘಟಕದ ಕಾರ್ಯ ಅಲ್ಲ. ಇದು ನೇರವಾಗಿ ಚೈತ್ಯ ಘಟಕದ ಮೇಲೆ ಯಾವುದೇ ಬೆಳಕನ್ನು ಚೆಲ್ಲುವುದಿಲ್ಲ. ಶ್ರೀ ಅರವಿಂದರು ಈ ರೀತಿ ಅತಿ ಸೂಕ್ಷ್ಮಗಳನ್ನ ಅವರ ಪ್ರತಿಯೊಂದು ಬರವಣಿಗೆಯಲ್ಲೂ ತಿಳಿಸ್ತಾ ಹೋಗ್ತಾರೆ. ನಾವು ಇಂತಹ ಸೂಕ್ಷ್ಮಗಳ ಬಗ್ಗೆ ಅಂಧರಾಗಿದ್ರೆ ನಾವು ಶ್ರೀ ಅರವಿಂದರಿಂದ ತಿಳ್ಕೊಳ್ಳುವಂಥದ್ದು ಏನು ಇದೆ?
ಇದು ಗಂಭೀರವಾದ ಪ್ರಶ್ನೆ. ಯಾಕಂದ್ರೆ ಹಿಂದೆ ನೋಡಿದ್ವಿ ಚೈತ್ಯ ಪುರುಷ ಅನ್ನೋದು ಅದೆಷ್ಟು ಗೊಂದಲಿತವಾಗಿರುವಂಥದ್ದು. ಅದನ್ನ ಒಂದು ಆತ್ಮಕ್ಕೋ ಇಲ್ಲ ಜೀವತತ್ವಕ್ಕೂ ಸಮೀಕರಣ ಮಾಡಿ ನಾವು ಬಹಳ ಗೌರವ ಕೊಡುವಂಥ ತಾತ್ವಿಕರು ಅತಿ ಗೊಂದಲದಲ್ಲಿ ಬಿದ್ದಿದ್ದಾರೆ. ಅವ್ರಿಗೆ ಯಾರಿಗೂ ಈ ಚೈತ್ಯ ಪುರುಷದ ನಿಜ ಅರ್ಥ ಆಗಿದೆ ಅಂತ ಅವರ ಭಾಷ್ಯಗಳನ್ನ ನೋಡಿದ್ರೆ ಅನಿಸೋದಿಲ್ಲ. ಈ ವಿವರಣೆಗಳನ್ನ, ಕ್ಲಾರಿಫಿಕೇಶನ್, ಸ್ಪಷ್ಟೀಕರಣಗಳನ್ನ ಶ್ರೀ ಅರವಿಂದರು ಮಾತ್ರ ನಮಗೆ ಮತ್ತು ಶ್ರೀಮಾತೆಯವರು ಮಾತ್ರ ನಮಗೆ ಒದಗಿಸ್ತಾರೆ. ನಾವು ಆತ್ಮತತ್ವವನ್ನ ಬೇರೆ ಇಡಬೇಕು, ಜೀವತತ್ವವನ್ನ ಬೇರೆ ಇಡಬೇಕು, ಚೈತ್ಯ ಪುರುಷವನ್ನ ಬೇರೆ ಇಟ್ಟು ನೋಡಬೇಕು. ಈ ಸಂಗತಿಗಳು ಮತ್ತು ಯೋಗದ ಅನುಭವಗಳು ನಮಗೆ ಅರ್ಥ ಆಗಬೇಕು ಅಂತ ಇದ್ರೆ ಇದು ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋ ಸಂಗತಿ ಅಂತ ಹೇಳಿತ್ತು. ಇದಾದ ಮೇಲೆ ನಾವು ಒಂದು ಬಗೆಯಲ್ಲಿ ಚೈತ್ಯದ ಅಂಕುರ ಅಂತ ಹೇಳಬಹುದು. ಪ್ರಾರಂಭ ಅಥವಾ ಬೀಜ ರೂಪ, ಮೊಳಕೆ ಆಗುವಂಥದ್ದು ನೋಡೋಣ. ಇದಕ್ಕೆ ಶ್ರೀ ಅರವಿಂದರು ಹೀಗೆ ಬರೀತಾರೆ: ಯೋಗದ ಒಂದು ಹಂತದಲ್ಲಿ ಯಾವಾಗ ಮಾನಸವು ಸಾಕಷ್ಟು ನಿಶ್ಚಲವಾಗಿಸಲ್ಪಟ್ಟು ಪ್ರತಿ ಹೆಜ್ಜೆಯಲ್ಲೂ ತನ್ನ ಖಚಿತತೆಯನ್ನೇ ಆಧರಿಸುವುದಿಲ್ಲವೋ, ಪ್ರಾಣಿಕವು ಸ್ಥಿರವಾಗಿಸಲ್ಪಟ್ಟು ಶಮೆಗೆ ಒಳಪಟ್ಟು ತನ್ನ ದುಡುಕು, ಇಚ್ಛೆ, ಬೇಡಿಕೆ, ಕಾಮನೆಗಳನ್ನು ಒತ್ತಾಯಿಸುವುದಿಲ್ಲವೋ, ಯಾವಾಗ ಭೌತಿಕವು ತನ್ನ ಬಾಹ್ಯತೆಯಿಂದ ಅಸ್ಪಷ್ಟತೆ, ಜಡತ್ವದ ಅಂತಃಜ್ವಾಲೆಯನ್ನು ಮುಚ್ಚಿ ಹಾಕುವುದಿಲ್ಲವೋ, ಆವಾಗ ಅತ್ಯಂತ ಒಳಗಿನ ಗುಪ್ತ ಸತ್ತೆಯೊಂದು ಮುಂದೆ ಬಂದು ಸತ್ತೆಯ ಉಳಿದ ಭಾಗಗಳನ್ನು ದೀಪ್ತಗೊಳಿಸಿ ಸಾಧನೆಯನ್ನು ತನ್ನ ಕೈಗೆತ್ತಿಕೊಂಡು ದಿಗ್ದರ್ಶಿಸುತ್ತದೆ. 2 ಸಾಲಿನಲ್ಲಿ ಹೇಳಿಬಿಟ್ರು ಪಾಪ ಶ್ರೀ ಅರವಿಂದರು. ಇದರ ಸಾಧನೆ ಜನ್ಮಾಂತರಗಳು ಬೇಕಾಗ್ತವೆ. 3 ಬರೆದಿದ್ದಾರೆ. ಭೌತಿಕವಾಗಿ ಅದರ ಜಡತ್ವ, ಅಸ್ಪಷ್ಟತೆಗಳು ನೀಗಬೇಕು. ಅದು ಮತ್ತು ಜನ್ಮಾಂತರದ ಯೋಗ ಅಥವಾ ನಮ್ಮ ಪ್ರಾಣಿಕ ಅದರ ದುಡುಕು, ಇಚ್ಛೆ, ಕಾಮನೆ, ಬೇಡಿಕೆ, ಒತ್ತಾಯ ಇವುಗಳೆಲ್ಲ ಉಪಶಮನ ಆಗಬೇಕು. ಇನ್ನು ಮಾನಸ ಅದಕ್ಕೇನು, ತನ್ನ ಖಚಿತತೆ, ಕಾಕ್ಷೂರ್ನೆಸ್ ಅಂತಾರೆ ಇಂಗ್ಲಿಷ್ನಲ್ಲಿ. ಈ ಖಚಿತತೆ, ನಾನೇ ಸರಿ, ಇದಿಷ್ಟೇ ಸತ್ಯ, ಈ ಒತ್ತಾಯವನ್ನ ಅದು ಬಿಟ್ಟಾಗೆ ಮಾತ್ರ ಈ 3 ನಮ್ಮ ಅಂತರಾಳದ ಇನ್ನೊಂದು ಸತ್ಯ, ಈ ಚೈತ್ಯ ಸತ್ಯ ಹೊರಗೆ ಬಂದು ಜೀವನವನ್ನ ನಿರ್ದೇಶ ಮಾಡ್ತದೆ. ಇದು ಕಂಡೀಷನಲ್, ಇದು ನಿಬಂಧನೆಗೆ ಒಳಪಟ್ಟು ಮಾತ್ರ ಕೆಲಸ ಮಾಡೋದು. ಇದೇ ನಮ್ಮ ಚೈತ್ಯದ ಅಂಕುರ. ಬೀಜ ರೂಪದಲ್ಲಿ ನಮ್ಮ ಒಳಗಿದ್ದಂಥ ಚೈತ್ಯ, ತೆರೆಗೆ ಹಿಂಬದಿಗೆ ಸದಾ ಕಾರ್ಯ ಮಾಡ್ತಾ ಇದ್ದ ಚೈತ್ಯ, ಅವಾಗವಾಗ ಅಲ್ಲಿ ಇಲ್ಲಿ ಆಸ್ಪದವಾದಾಗ ಮಾತ್ರ ಸೂಚನೆಗಳನ್ನು ಕೊಡ್ತಾ ಇದ್ದ ಚೈತ್ಯ, ಹೀಗೆ ಮುಂದೆ ಬಂದು ಜೀವನವನ್ನ ನಿರ್ದೇಶನ ಮಾಡ್ತದೆ. ಅದರ ಮುಖ್ಯ ಗುಣವೆಂದರೆ ದಿವ್ಯತೆಯ ಕಡೆಗೆ ಅದಕ್ಕಿರುವ ಏಕನೋಟ. ಆಲ್ರೆಡಿ ನಾವು ನೋಡಿದ್ವಿ, ಚೈತ್ಯದ ಅತಿ ಮುಖ್ಯವಾದ ಕೆಲಸ ಅಂದ್ರೆ ನಮ್ಮನ್ನ ದಿವ್ಯತೆಯ ಕಡೆ ಕರೆದುಕೊಂಡು ಹೋಗೋದು. ಇಟ್ ಈಸ್ ಇಟ್ಸ್ ಫಂಕ್ಷನ್.
ಅದು ಯಾವಾಗಲೂ ಈ ಪ್ರಯತ್ನನ ಸದಾ ಮಾಡ್ತಾನೇ ಇರ್ತದೆ. ನಮ್ಮ ಭೌತಿಕ, ಪ್ರಾಣಿಕ, ಮಾನಸಗಳು ಅದನ್ನ ಕೇಳುವುದಿಲ್ಲ ಅಷ್ಟೆ. ಎಲ್ಲಿವರೆಗೂ ಈ 3 ಪ್ರಬಲಿಸಿ ವ್ಯಷ್ಟಿ ಸತ್ಯ ಅದನ್ನ ಬೇಗ ಒಪ್ಪಿಕೊಂಡಿರ್ತದೋ, ಇವೇ ನನ್ನನ್ನ ದಾರಿ ತೋರಿಸಬಲ್ಲವಂಥವು ಅಂತ ತಿಳಿದಿರ್ತದೋ, ಅಲ್ಲಿವರೆಗೂ ವ್ಯಷ್ಟಿ ಹೀಗೇನೆ ಮುಂದುವರಿತಾನೆ. ಅಂದ್ರೆ ಅಜ್ಞಾನದಲ್ಲಿನೇ ಮುಂದುವರಿತಾನೆ. ಅವನ ಒಂದು ಜೀವನ ಹದದಿಂದ, ಅನುಭವಗಳ ಹದದಿಂದ, ಇಲ್ಲ ಎಷ್ಟೇ ಖಚಿತತೆ ಇದ್ರೂ ನಮ್ಮ ಬುದ್ಧಿ, ನಮ್ಮ ತಾರ್ಕಿಕ ಬುದ್ಧಿ, ಡಿಸ್ಕ್ರಿಮಿನೇಟಿಂಗ್ ಫ್ಯಾಕಲ್ಟಿ ಎಡವುತ್ತದೆ. ನಮ್ಮ ಪ್ರಾಣಿಕ ಒತ್ತಾಯಗಳೇನಿವೆ ಅವು ಸಾಮಾನ್ಯವಾಗಿ ಅಡ್ಡಹಾದಿ ಹಿಡಿಸ್ತವೆ. ನಮ್ಮನ್ನ ಕೆಳಗಿನ ಮಟ್ಟಕ್ಕೆ ಒಯ್ತವೆ. ಇನ್ಸ್ಟಿಂಕ್ಟ್ಸ್ ಮಟ್ಟಕ್ಕೆ, ಸಹಜ ಪ್ರವೃತ್ತಿಗಳಿಗೆ ಒಳಪಡಿಸ್ತವೆ ಅನ್ನೋಂಥ ಜಾಗೃತಿ ಬಂದಾಗೆ ಮಾತ್ರ ನಾವು ನಮ್ಮಲ್ಲಿರುವ ಈ ಇನ್ನೊಂದು ಫ್ಯಾಕಲ್ಟಿ, ಈ ಸಾಮರ್ಥ್ಯಕ್ಕೆ ಎಚ್ಚೆತ್ತುಕೋತೇವೆ. ಅದೇ ಚೈತ್ಯ ಪುರುಷ. ಅದಕ್ಕೆ ಶ್ರೀ ಅರವಿಂದರು ಹೇಳ್ತಾರೆ, ಹೀಗಿದ್ದರೂ ತನ್ನ ಕಾರ್ಯ ಮತ್ತು ಸಂಚಲನೆಗಳಲ್ಲಿ ಅದು ನಮನೀಯವಾಗಿರುತ್ತದೆ. ಅದು ಏಕನೋಟದ ಬುದ್ಧಿಯಂತೆ ಪೆಡಸಾಗಿರುವುದಿಲ್ಲ, ಅಥವಾ ಪ್ರಾಣಿಕ ಬಲದಂತೆ ಪ್ರಧಾನ ಪ್ರಚೋದನೆಯ ಧರ್ಮಾಂಧವಾಗಿರುವುದಿಲ್ಲ. ಅದು ನಮನೀಯವಾಗಿದ್ದು ಸತ್ಯದ ಕಡೆಗೆ ಖಚಿತತೆಯಿಂದ ಬೆಟ್ಟು ಮಾಡಿ ತೋರಿಸುವಂತಹದು, ಸರಿ ಹೆಜ್ಜೆಯನ್ನು ಮಿಥ್ಯಾ ಹೆಜ್ಜೆಯಿಂದ ಬೇರ್ಪಡಿಸುವಂತಹದು, ದಿವ್ಯತೆಯ ಅಥವಾ ಭಗವಂತನೆಡೆಗಿರುವ ಚಲನೆಯನ್ನು ಅದಿವ್ಯ ಚಲನೆ, ಅನ್ಡಿವೈನ್ ಚಲನೆಗಳಿಂದ ಮಿಶ್ರಣದಿಂದ ಬೇರ್ಪಡಿಸುವಂತಹದಾಗಿದೆ. ಚೈತ್ಯದ ಕೆಲಸವೇ ಇದು. ಅದಕ್ಕೆ ಸತ್ಯ ಏನು ಅಂತ ಗೊತ್ತಿದೆ, ಅದಕ್ಕೆ ಮಾತ್ರ ಗೊತ್ತಿದೆ. ಹಾಗಾಗಿ ತಕ್ಷಣವೇ ಹೇಳ್ತದೆ, ಒಂದು ಸಂಗತಿನ ನಾವು ನೋಡಿದ್ರೆ ಅದರಲ್ಲಿರೋ ಸತ್ಯತೆ ಏನು. ನಮ್ಮ ದಿವ್ಯ ಕಾರ್ಯಕ್ಕೆ ಇದು ನೆರವಾಗುವಂತಹದೋ ಅಥವಾ ಅದರ ವಿರುದ್ಧ ಕೆಲಸ ಮಾಡುವಂಥದ್ದು. ನಾವು ಅದರ ಒಂದು ಧ್ವನಿಯನ್ನ ಕೇಳೋದಕ್ಕೆ ಮಟ್ಟಕ್ಕೆ ಬೆಳಿಬೇಕು. ಈಗಾಗಲೇ ಹೇಳಿದ್ವಿ, ಚೈತ್ಯದ ಧ್ವನಿ ಮೆಲುಧ್ವನಿ. ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲ ಅಂದ್ರೆ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ. ನಮ್ಮ ಇಲ್ಲಿಯವರೆಗೂ ತಿಳ್ಕೊಂಡಿರುವಂಥ ಒಂದು ಜ್ಞಾನವನ್ನ, ಅದು ನಿಜವಾಗ್ಲೂ ಶ್ರೀ ಅರವಿಂದರ ಪ್ರಕಾರ ಅಜ್ಞಾನ, ಅದನ್ನೇ ಒಂದು ನಿಜ ಸತ್ಯ, ನಿಜ ಅಂತ ತಿಳಿದು ಅದನ್ನೇ ನಾವು ಪ್ರಸಾರ ಮಾಡ್ತೇವೆ, ಪ್ರಚಾರ ಮಾಡ್ತಾ ಇರ್ತೇವೆ. ಚೈತ್ಯ ಹೇಳ್ತದೆ, ಇಲ್ಲ ಇದು ಸರಿಯಲ್ಲ, ಇದರ ಹಿಂದೆ ಇನ್ನೂ ಮತ್ತೇನೋ ಒಂದು ಗೂಢತೆ ಇದೆ, ಒಂದು ರಹಸ್ಯ ಇದೆ. ಅದರ ಕಾರ್ಯವು ಪ್ರಕೃತಿಯೊಳಗೆ ಬದಲಾಯಿಸಬೇಕಾಗಿರುವುದನ್ನೆಲ್ಲ ತೋರುವ ಶೋಧ ದೀಪವಿದ್ದಂತೆ. ಇಟ್ ಇಸ್ ಎ ಸರ್ಚ್ ಲೈಟ್ ಅಂತಾರೆ ಶ್ರೀ ಅರವಿಂದರು. ನಮ್ಮಲ್ಲಿ ಏನೇನು ಬದಲಾಗಬೇಕಾಗಿದೆಯೋ, ನಮ್ಮ ಸತ್ತೆಯಲ್ಲಿ ನಮ್ಮೆಲ್ಲ ಓರೆ ಕೋರೆಗಳು, ಅಪಾರ್ಥಗಳು, ತಪ್ಪು ತಿಳುವಳಿಕೆಗಳು, ಅದನ್ನ ಪಾಯಿಂಟ್ ಮಾಡ್ತದೆ. ಇದು ತಪ್ಪು, ಇದು ಸರಿಯಲ್ಲ. ಅದರ ದನಿಯನ್ನ ಕೇಳಿ ಒಪ್ಪಿ ನಡೆದರೆ ಬೆಳವಣಿಗೆ ಇರ್ತದೆ. ನಮ್ಮ ಬೌದ್ಧಿಕತೆಯಿಂದಲೋ ಅಥವಾ ನಾನು ಇಲ್ಲಿವರೆಗೆ ತಿಳಿದಿರೋದಷ್ಟೇ ಸತ್ಯ ಅನ್ನೋ ಒಂದು ಅಜ್ಞಾನದಿಂದಲೋ ನಾವು ಅದನ್ನು ದಮನೀಕರಣ ಮಾಡಬಹುದು. ಅವಾಗ ನಮಗೆ ಸತ್ಯ ಗೋಚರ ಆಗೋದಿಲ್ಲ, ನಮ್ಮ ಭ್ರಮಾತ್ಮಕ ವಿಶ್ವದಲ್ಲಿನೇ ಮುಂದುವರಿತೇವೆ. ಇದು ಒಂದು ಅಚಾತುರ್ಯ. ಯಾಕಂದ್ರೆ ಯಾವಾಗಲೂ ಚೈತ್ಯ ಈ ಸಂಗತಿಗಳನ್ನ ನಮಗೆ ಹೇಳ್ತಾನೆ ಇರ್ತದೆ. ನಮ್ಮ ಬೆಳವಣಿಗೆ ಅಂದ್ರೇನು? ಚೈತ್ಯದ ಕರೆಗೆ ಓಗೊಡುವುದು.
ನಾವು ಬೆಳೆದಿದ್ದೇವೆ ಅನ್ನೋದಕ್ಕೆ ಒಂದು ಇಂಡೆಕ್ಸ್, ಸೂಚ್ಯಾಂಕ ಏನು? ನಾವು ಚೈತ್ಯದ ಮಾತನ್ನ ಕೇಳ್ತೇವೆ ಮತ್ತು ಅದರ ಸೂಚನೆಯಂತೆ ನಡೀತೇವೆ. ಬರೀ ಕೇಳೋದಷ್ಟೇ ಅಲ್ಲ, ಅದರಂತೆ ನಾವು ಪಾಲನೆ ಮಾಡಬೇಕು. ಪರಿಪೂರ್ಣತೆಗೆ ಒತ್ತಾಯಿಸುವ ಇಚ್ಛಾಜ್ವಾಲೆಯೊಂದು ಅದರಲ್ಲಿದೆ. ಬಾಹ್ಯ ಮತ್ತು ಅಂತರಂಗದ ಅಸ್ತಿತ್ವವನ್ನು ರೂಪಾಂತರಿಸಬಲ್ಲ ರಸವಿದ್ಯೆ ಅದಕ್ಕೆ ತಿಳಿದಿದೆ. ಇಷ್ಟೆಲ್ಲ ವಿವರಣೆ ಕೊಡ್ತಾರೆ ಶ್ರೀ ಅರವಿಂದರು. ಅದಕ್ಕೆ ಆಲ್ಕೆಮಿ, ರಸವಿದ್ಯೆ ಗೊತ್ತುಂಟು. ನಮ್ಮ ಒಳಗಿನ ಅಸ್ತಿತ್ವದ ಎಲ್ಲವನ್ನೂ ರೂಪಾಂತರಿಸುವ ಶಕ್ತಿ ಇದಕ್ಕಿದೆ. ನಾವು ಮುಂದುವರೆದ ಮೇಲೆ ಅರ್ಥ ಮಾಡ್ಕೋತೇವೆ. ಶ್ರೀ ಅರವಿಂದರು ಹೇಳ್ತಾ ಇರು ಎಲ್ಲ ಈ ಹೆಜ್ಜೆಗಳು, ಸ್ಟೆಪ್ಸ್ ಏನಿವೆ, ಚೈತ್ಯ ರೂಪಾಂತರಣದ ಹೆಜ್ಜೆಗಳು ಅಂತ. ಸೈಕಿಕ್ ಟ್ರಾನ್ಸ್ಫಾರ್ಮೇಶನ್ ಅಂತಾರೆ ಶ್ರೀ ಅರವಿಂದರು. ಇದು ಮೊಟ್ಟ ಮೊದಲ ಟ್ರಾನ್ಸ್ಫಾರ್ಮೇಶನ್. ಇದು ಆಗಲಾರದೆ ನಾವು ಮೇಲಿನ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್, ಆಧ್ಯಾತ್ಮ ರೂಪಾಂತರಣವನ್ನಾಗಲಿ ಮತ್ತು ಇನ್ನೂ ಮೇಲಿನ ಸುಪ್ರಮಾನಸ ರೂಪಾಂತರಣವನ್ನಾಗಲಿ ಮಾಡುವ ಸಾಧ್ಯತೆಗಳು ಇಲ್ಲ. ಮೊಟ್ಟ ಮೊದಲು ಬೇಕಾಗಿರೋದು ಚೈತ್ಯದ ಜಾಗೃತಿ ಮತ್ತು ಚೈತ್ಯಿಕ ರೂಪಾಂತರಣ. ಅದು ದಿವ್ಯ ಸಾರವನ್ನು ಎಲ್ಲೆಡೆಗೂ ಕಾಣುತ್ತದೆ ಮತ್ತು ಮುಖವಾಡ ಮಾರುವೇಷಗಳನ್ನು ತಿರಸ್ಕರಿಸುತ್ತದೆ. ಇದನ್ನೇ ಬಹಳಷ್ಟು ಜನ ಮಾಡಲಾರದೆ ಹೋಗ್ತಾರೆ. ನಾನೇನೋ ಒಂದು ಸಿದ್ಧಾಂತನ ನಂಬಿಕೊಂಡಿದ್ದೇನೆ, ನಾನು ಹುಟ್ಟಿ ಬಂದಿರೋ ಒಂದು ಪರಿಸರದಿಂದ, ಅದು ದ್ವೈತವೋ ಅದ್ವೈತವೋ ಅಥವಾ ಕ್ರಿಶ್ಚಿಯನ್ ಥಿಯಾಲಜಿನೋ ಮತ್ತೊಂದು ಯಾವುದೇ ಇರಲಿ, ಅದನ್ನ ನಾವು ಬಿಡೋದಕ್ಕೆ ಸಿದ್ಧ ಇರೋದಿಲ್ಲ. ಬೇರೆ ಒಂದು ಹೊಸ ತತ್ವ ಏನು ಓದಿದ್ರು ಮನುಷ್ಯನ ಟೆಂಡೆನ್ಸಿ ಏನು ಅಂದ್ರೆ ಆ ಹೊಸ ತತ್ವನ ತನ್ನ ಮಟ್ಟಕ್ಕೆ ಇಳಿಸಿ ತನ್ನದರಲ್ಲೇ ಎಲ್ಲೋ ಒಂದು ಕಡೆ ಸ್ಥಾನ ಕೊಡೋಕೆ ನೋಡ್ತಾನೆ. ಅದು ಇದಕ್ಕಿಂತಲೂ ವಿಶಾಲವಾದದ್ದು, ಒಂದು ಬಹಳ ಉನ್ನತ ಮಟ್ಟದ್ದು ಅಂತ ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇರೋದಿಲ್ಲ. ಅದಕ್ಕೆ ನಾನು ಹಿಂದೆ ಒಮ್ಮೆ ಒಂದು ಪ್ರಬಂಧನ ಕಳಿಸಿದ್ದೆ, ಶ್ರೀ ಅರವಿಂದರನ್ನು ಅರ್ಥ ಮಾಡಿಕೊಳ್ಳುವುದು, ಅಂಡರ್ಸ್ಟ್ಯಾಂಡಿಂಗ್ ಶ್ರೀ ಅರಬಿಂದೋ. ನಾವು ಅದನ್ನು ಮತ್ತೊಮ್ಮೆ ಮನನ ಮಾಡಬೇಕು. ಎಲ್ಲಿವರೆಗೂ ನಾವು ಈ ಉನ್ನತ ಸತ್ಯಗಳಿಗೆ, ಶ್ರೀ ಮಾತಾರವಿಂದರು ಹೇಳೋ ಸತ್ಯಗಳಿಗೆ ತೆರೆದುಕೊಳ್ಳುವುದಿಲ್ಲವೋ, ನಮ್ಮನ್ನ ಒಪ್ಪಿಸಿಕೊಳ್ಳುವುದಿಲ್ಲವೋ, ಅಲ್ಲಿವರೆಗೂ ಅವರು ಹೇಳುವಂತ ಸಂಗತಿಗಳು ಮೇಲ್ಮೈಯಲ್ಲಿ ಅರ್ಥ ಆಗ್ತವೆ ಹೊರತು ಅದರ ಅಂತರಾಳ ನಮಗೆ ಗೋಚರಿಸುವುದಿಲ್ಲ. ಇದು ವಿಶೇಷವಾಗಿ ಸಾವಿತ್ರಿಯಲ್ಲೂ ತಕ್ಷಣ ಹೊರ ಕಾಣಿಸ್ತದೆ. ಸಾಕಷ್ಟು ಜನ ಸಾವಿತ್ರಿಯನ್ನ ವಿವರಣೆಗೆ ಕೈ ಹಾಕ್ತಾರೆ. ಸಾವಿತ್ರಿಯ ಅಟ್ರಾಕ್ಷನ್, ಒಂದು ಸೆಳೆತ ಅಂತಹದು, ಅದರಲ್ಲಿ ಸಂಶಯ ಇಲ್ಲ. ಆದರೆ ಶ್ರೀ ಅರವಿಂದರ ನಿಜ ಅರ್ಥಗಳ ಬಳಿಗೆ ನಾವು ಹೋಗಬಹುದೇ? ನಾವು ಎಷ್ಟು ವಿಶಾಲ ಇರುತ್ತೇವೆಯೋ ಮತ್ತು ನಾವು ಎಷ್ಟು ಶ್ರೀ ಅರವಿಂದರಿಗೆ ನಮ್ಮ ಸಿದ್ಧಾಂತಗಳನ್ನ ಬಿಟ್ಟು ಅವರ ಸಿದ್ಧಾಂತಕ್ಕೆ ಒಪ್ಪಿಕೊಳ್ತೇವೆ, ಅವಾಗೆ ಮಾತ್ರ ನಮಗೆ ಏನಾದರೂ ಸಾಧ್ಯತೆ ಇದೆ ಶ್ರೀ ಅರವಿಂದರು ಸ್ವಲ್ಪ ಅರ್ಥವಾಗುವಂಥದ್ದು. ಇದನ್ನ ಮಾಡೋದಿಲ್ಲ ಅಂತಾನೆ ಸಾಕಷ್ಟು ಜನ ಆಯಾ ಹಂತಗಳಲ್ಲೇ ಉಳಿತಾರೆ. ಶ್ರೀ ಅರವಿಂದರು ಹೇಳುವ ಸೂಕ್ಷ್ಮಗಳ ಹತ್ತಿರ ನಾವು ಹೋಗುವುದಿಲ್ಲ. ಅದರಲ್ಲಿ ಒಂದು ಉದಾಹರಣೆ
ಇದೇ ಚೈತ್ಯ ಪುರುಷನೇ. ಅದನ್ನ ಆತ್ಮತತ್ವ ಇಲ್ಲ ಜೀವಾತ್ಮತತ್ವ ಅಂತ ತಾತ್ವಿಕರು ವಿಮರ್ಶೆ ಮಾಡಿದ್ದಾರೆ ಹೊರತು ಅದು ಒಂದು ವಿಶೇಷತೆ, ತನ್ನಲ್ಲೇ ಇರುವಂಥ ಒಂದು ವಿಶಿಷ್ಟ ಸಂಗತಿ. ಇಟ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್. ಅದನ್ನೇ ಯಮನೇ ಹೇಳ್ತಾನೆ, ನಚಿಕೇತ ಇದು ದೇವತೆಗಳಿಗೂ ಅರ್ಥ ಆಗಿಲ್ಲಪ್ಪ, ತುಂಬಾ ಕಷ್ಟ ಸಾಧ್ಯವಾದ ಸಂಗತಿ ಕಣಯ್ಯ, ಯಾಕೆ ಇಷ್ಟೆಲ್ಲ ಒತ್ತಾಯ ಮಾಡಬೇಕು ಅಲ್ವಾ? ಹಾಗೆ ಶ್ರೀ ಅರವಿಂದರನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಮೂರಿಂಗ್ಸ್, ನಮ್ಮ ಲಂಗರುಗಳನ್ನ ಬಿಟ್ಟು ಹೈಸಿ ಶ್ರೀ ಅರವಿಂದರ ಬೋಧನೆಯ ಒಂದು ವಿಶಾಲ ಸಾಗರದಲ್ಲಿ ಈಜುವ ತಿಮಿಂಗಲಗಳಾಗಬೇಕು ನಾವು. ಅವಾಗ ಮಾತ್ರ ಅವರ ವೈಶಾಲ್ಯಗಳು ಸ್ವಲ್ಪ ಅರ್ಥ ಆಗ್ತವೆ. ಮುಂದುವರಿಸ್ತಾ, ಚೈತ್ಯ ಪುರುಷವು ಅದು ದಿವ್ಯ ಸಾರವನ್ನು ಎಲ್ಲೆಡೆಗೂ ಕಾಣುತ್ತದೆ ಮತ್ತು ಮುಖವಾಡ ಮಾರುವೇಷಗಳನ್ನು ತಿರಸ್ಕರಿಸುತ್ತದೆ. ಅದು ಸತ್ಯವನ್ನು ಒತ್ತಾಯಿಸುತ್ತದೆ, ಇಚ್ಛಾಶಕ್ತಿ, ಸಬಲತೆ, ಪ್ರಭುತ್ವಗಳನ್ನು, ಉಲ್ಲಾಸ, ಪ್ರೇಮ, ಚೆಲುವುಗಳನ್ನು ಒತ್ತಾಯಿಸುತ್ತದೆ. ಇಟ್ ಇನ್ಸಿಸ್, ಇಟ್ ಪ್ರೆಷರೈಸಸ್ ಅಸ್ ಟು ಅಕ್ಸೆಪ್ಟ್ ಈ ಸಂಗತಿಗಳನ್ನ, ನಮ್ಮ ವಿಶಾಲವಾಗುವಿಕೆಯನ್ನ, ಪ್ರೇಮವನ್ನ, ಜಾಯ್, ಇಚ್ಛಾಶಕ್ತಿ, ವಿಲ್ ಪವರ್, ಇದನ್ನ ಒತ್ತಾಯಿಸ್ತದೆ. ಪ್ರಾಣಿಕ ಖುಷಿಗಳನ್ನು ನಿರಾಕರಿಸಿ ಆಂತರಿಕ ಉಲ್ಲಾಸವನ್ನು ಒತ್ತಾಯಿಸುತ್ತದೆ. ಅಲ್ಲದೆ ಅಜ್ಞಾನದ ಕ್ಷಣಿಕ ಸತ್ಯವನ್ನು ನಿರಾಕರಿಸಿ ಶಾಶ್ವತ ಜ್ಞಾನವನ್ನು ಒತ್ತಾಯಿಸುತ್ತದೆ. ನಮ್ಮ ಸಿದ್ಧಾಂತಗಳನ್ನು ನಾವು ಒಂದು ರೀತಿಯಲ್ಲಿ ಶ್ರೀ ಅರವಿಂದರಿಗೆ ತತ್ವಕ್ಕೆ ಬಲಿ ಕೊಡಲಾರದೆ ಇದ್ರೆ, ಅಂದ್ರೆ ಅದನ್ನ ಒಪ್ಪಿಕೊಳ್ಳಾರದೆ ಇದ್ರೆ, ನಾವು ಶ್ರೀ ಅರವಿಂದರನ್ನ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳಿಲ್ಲ. ಒನ್ ಮೇ ನೋ ಅಪ್ರಾಕ್ಸಿಮೇಟ್ಲಿ. ನಿಮಗೆ ಆಂಗ್ಲ ಭಾಷೆ ಬರ್ತದೆ ಅಂದ್ರೆ ಖಂಡಿತವಾಗಿ ಸ್ವಲ್ಪ ಅಲ್ಪ ಅರ್ಥ ಆಗ್ತದೆ. ಆದರೆ ಅದು ನಿಜವಾದ ಬೋಧನೆಗಳು ಮೇಲ್ಮೈನವೂ ಅಲ್ಲ. ಸಾವಿತ್ರಿಯ ಕಾವ್ಯದ ತಿರುಳು ಅದರ ಮೇಲ್ಮೈ ಆಂಗ್ಲ ಭಾಷೆಯದಲ್ಲ, ಅದರ ಒಳಗಿರುವಂಥ ಗೂಢವಾಗಿರೋ ಹೂರಣ. ಹೌದೋ ಇಲ್ಲೋ? ಇಂಗ್ಲಿಷ್ ಬಂದು ಪ್ರೊಫೆಸರ್ಗಳೆಲ್ಲ ಸಾವಿತ್ರಿಯನ್ನು ಅರ್ಥ ಮಾಡ್ಕೊಳ್ಳಾರು, ಹೌದೇ? ಇಲ್ಲದೆ ಇದ್ರೆ ಅದು ಇಟ್ ಶುಡ್ ಹ್ಯಾವ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪೊಯಟ್ರಿ ಬುಕ್ ಇನ್ ದ ವರ್ಲ್ಡ್. ಬಹುಶಃ ನನಗೆ ಗೊತ್ತಿರೋಂಗೆ ಒಂದು 3-4 ಯೂನಿವರ್ಸಿಟಿಗಳ ಭಾರತದಲ್ಲಿನೇ ಹೊರತಾಗಿ ಬೇರೆ ಯಾರು ಅದಕ್ಕೆ ಕೈ ಹಚ್ಚೋದಕ್ಕೂ ಹೋಗಿಲ್ಲ. ಇದೇನು ತೋರಿಸ್ತದೆ? ಶ್ರೀ ಅರವಿಂದ್ರ ಅದಕ್ಕೆ ಮುಂದುವರಿಸ್ತಾರೆ, ಅದು ಹೀನಗೈಯುವ ತೃಪ್ತಿಗಳಿಗಿಂತ ಶುದ್ಧೀಕರಣದ ನರಳಿಕೆ ನೋವನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಇದನ್ನು ನಾವು ಗಮನ ಬಿಟ್ಟು ಓದೋದಿಲ್ಲ. ನೋವಾದ್ರೂ ಸತ್ಯವನ್ನ ಬೇಡಬೇಕು, ಸತ್ಯದ ಕಡೆಗೆ ನಡೀಬೇಕು, ದಿವ್ಯತೆಯ ಕಡೆ. ದಿವ್ಯತೆ ಅಂದ್ರೆ ಏನು? ಸತ್ಯ ಅಂತ ಹೋದಿಲ್ಲ, ಸತ್ ಚಿತ್. ಸತ್ ಅಂದ್ರೆ ಏನು? ಸತ್ಯವೇ ಸತ್, ಅದರ ಕಡೆ ಹೋಗಬೇಕು. ನನ್ನ ಪೆಟ್ ಥಿಯರೀಸ್ ಅಲ್ಲ, ನಾನು ನಂಬಿಕೊಂಡು ಬಂದಿರುವಂಥ ಪರಿಕಲ್ಪನೆಗಳು ಅಥವಾ ವಿಭಾವನೆಗಳು ಅಲ್ಲ. ಮೇಲೆ ಹಾರುವ ಪ್ರೇಮವನ್ನು ಅದು ಬಯಸುವುದಾಗಲಿ ಕೆಸರಲ್ಲಿ ಕಾಲು ಹೂತಿರುವ ಅಹಂಕಾರದ ಹಾತೊರಿಕೆಗಳಿಗಲ್ಲ. ಇಟ್ ವಾಂಟ್ಸ್ ಟು ಫ್ಲೈ ಹೈ. ಬುರದೆಯಲ್ಲಿ ಉರುಳಾಡೋದು ಅದಕ್ಕೆ ಪಸಂದಿಲ್ಲ. ಸನಾತನತೆಯನ್ನು ಅರ್ಥೈಸುವ ಪೂಜಾರಿಯಾದ ಅದು ಚಲುವನ್ನು, ಚೈತನ್ಯದ ಶಕ್ತಿ, ಇಚ್ಛೆ ಮತ್ತು ಪ್ರಭುತ್ವವನ್ನು ಬಯಸುತ್ತದೆ. ಅದರ ಸಂಕಲ್ಪವು ಜೀವನವನ್ನು ದಿವ್ಯೀಕರಣ ಮಾಡುವುದು, ಉನ್ನತ ಸತ್ಯವೊಂದನ್ನು ತನ್ನ ಮೂಲಕ ಅಭಿವ್ಯಕ್ತಿಸುವುದು
ಮತ್ತು ಅದನ್ನು ದಿವ್ಯತೆಗೆ, ಸನಾತನತೆಗೆ ಸಮರ್ಪಿಸುವುದಾಗಿದೆ ಅಂತ ಶ್ರೀ ಅರವಿಂದರು ತಿಳಿಸಿಕೊಡ್ತಾರೆ. ಇಷ್ಟೆಲ್ಲ ಸ್ಪಷ್ಟೀಕರಣಗಳನ್ನ ಕೊಟ್ಟಿದ್ದಾರೆ. ಈ ಚೈತ್ಯದ ಅಂಕುರ ಏನು, ಹೇಗೆ ಪ್ರಾರಂಭ ಆಗ್ತದೆ ಇದರ ಬೆಳವಣಿಗೆ ನಮ್ಮಲ್ಲಿ, ಮತ್ತು ಚೈತ್ಯದ ಸೂಚನೆಗಳನ್ನು ನಾವು ಹೇಗೆ ಗುರ್ತು ಹಚ್ಚಬೇಕು, ನಮ್ಮ ಯೋಗ ಸಾಧನೆಯಲ್ಲಿ ಉಪಯೋಗ ಆಗುವಂತಹದ್ದು ಇಂತಹ ಒಂದು ಹೊಳಹಗಳು, ಹಿಂಟ್ಸ್, ನುಸ್ಕಿಯ, ಅದನ್ನ ಶ್ರೀ ಅರವಿಂದರು ವಿಶೇಷವಾಗಿ ಶ್ರೀಮಾತೆಯವರು ಬಹಳಷ್ಟು ಕೊಡ್ತಾರೆ. ಶ್ರೀಮಾತೆಯವರು ನೋಡೋಕೆ ಬಹಳ ಸರಳವಾದ ಆಂಗ್ಲ ಅಂತ ಕಂಡು ಬಂದ್ರು, ಅವರ ಗಂಭೀರ ಆಳಗಳು ನಾವು ಒಳಗಿಳಿದಾಗೆ ಗೊತ್ತಾಗ್ತದೆ. ಅವರ ಪ್ರತಿಯೊಂದು ವಾಕ್ಯವು ಎಕ್ಸ್ಪ್ಲೋಸಿವ್, ನಮ್ಮ ಹಿಂದಿನ ನಂಬಿಕೆ ಕಲ್ಪನೆಗಳನ್ನೆಲ್ಲ ಛಿದ್ರ ಛಿದ್ರ ಮಾಡುವಂಥವು. ಆ ಒಂದು ಡಿಸ್ಟ್ರಕ್ಟಿವ್ ಪ್ರಾಸೆಸ್ಗೆ ನಾವು ಹಿಂಜರಿದ್ರೆ ಶ್ರೀ ಮಾತಾರವಿಂದರ ಅರ್ಥ ಆಗೋದಿಲ್ಲ. ಹ್ಯಾವ್ ಟು ಬಿ ರೆಡಿ. ಸರೆಂಡರ್ ಅಂದ್ರೆ ಏನು? ಸಮರ್ಪಣೆ ಅಂದ್ರೆ ಬಾಯಿಂದ ಹೇಳೋ ಸರೆಂಡರ್ ಅಲ್ಲ. ನಮ್ಮ ತಾತ್ವಿಕ ನಿಲುಮೆಗಳನ್ನು ಶ್ರೀ ಮಾತಾರವಿಂದರ ಬೋಧನೆಗೆ ಸಮರ್ಪಣೆ ಮಾಡಬೇಕು. ನಮಗೆ ಅವಾಗೆ ಅವರು ಹೇಳೋ ಆಳಗಳು ಮನದಟ್ಟಾಗ್ತವೆ. ನಾವು ಸ್ವಲ್ಪ ಹೆಚ್ಚು ಹತ್ತಿರ ಬರ್ತೇವೆ ಶ್ರೀ ಮಾತಾರವಿಂದರಿಗೆ. ಸಮಯ ಆಗ್ತಾ ಇದೆ. ಏನಾದ್ರು ಪ್ರಶ್ನೆ ಇದ್ರೆ ಈ ವಾರದ ನಮ್ಮ ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು ಪ್ರಶ್ನೆಗಳನ್ನ ತಗೋಬಹುದು. ಕಳೆದ ವಾರವೂ ಸೇರಿ ಎಲ್ಲ ಅಧ್ಯಯನದ ರೆಕಾರ್ಡಿಂಗ್ ಕೂಡ ಮಾಡಿಟ್ಟಿದ್ದೇವೆ. ಅದನ್ನ ಗ್ರೂಪ್ನಲ್ಲಿ ಕಳಿಸ್ಕೊಡ್ತೇನೆ. ಲಿಂಕ್ ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿದ್ದೇವೆ. ಇಷ್ಟ ಇರೋರು ಅದನ್ನ ಹಿಂದಿನ ಕಂತುಗಳನ್ನ ಅಭ್ಯಾಸ ಮಾಡಬಹುದು. ಯಾವುದು ಪ್ರಶ್ನೆಗಳು ಇಲ್ಲ ಅಂದ್ರೆ ನಾವು ಇವತ್ತಿನ ಅಧ್ಯಯನವನ್ನ ಸಮಾಪನೆ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ.